ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೌಂದರ್ಯ, ಏನು ಯೋಚನೆ ಮಾಡ್ತಾ ಇದೀಯಾ? ನಿನ್ನೆ ಹೋಟೆಲ್ಗೆ ಬಂದಿದ್ದು ಆ ರಾಹುಲ್. ಏನು ರಾಹುಲ್? ಹೌದು, ನಾನು ಅಲ್ಲಿಗೆ ಬಂದಿದ್ದನ್ನ ನೋಡಿ ಹೆದರ್ಕೊಂಡು ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಎಲ್ಲೂ ಹೋಗ್ತಾನೆ ಬಿಡು ಸೌಂದರ್ಯ, ಹೇಗಿದ್ರು ನಮ್ಮ ಕಣ್ಮುಂದನೇ ಇದ್ದಾನೆ. ಇವತ್ತಲ್ಲ ನಾಳೆ ಸಿಕ್ಕಾಕೊಂಡಾನೆ. ಅವನ ಮೇಲೆ ಒಂದು ಕಣ್ಣಿಟ್ಟಿರೋಣ. ಬರೀ ಕಣ್ಣಲ್ಲ, ಅವನ ಮೇಲೆ 10 ಕಣ್ಣಿಟ್ಟಿರ್ಬೇಕು. ನನಗನ್ಸುತ್ತೆ ಅವನ್ ಏನೋ ಒಂದು ಬಲವಾದ ಕಾರಣ ಇಟ್ಕೊಂಡೆ ಇಲ್ಲಿಗೆ ಬಂದು ಸೇರ್ಕೊಂಡಿದ್ದಾನೆ ಅಂತ. ಅವನಿಲ್ಲಿದ್ರೆ ನನಗೆ ತೊಂದರೆ. ಆದಷ್ಟು ಬೇಗ ಅವನನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು. ಆವಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋದು. ಏನ್ ಜಯರಾಮಣ್ಣ, ಏನ್ ಸಮಾಚಾರ? ಏನಿಲ್ಲ ಚಂದ್ರು, ನಿನ್ ಮಗ ಮನೆಯಲ್ಲೇ ಕುಡಿಯೋದು ಶುರು ಮಾಡಿದಾನಂತೆ, ಕೆಲ್ಸಕ್ಕೆ ಹೋಗಲ್ವಂತೆ. ಮನೆ ಹೊರಗಡೆ ಕುಡಿದ್ರೇನೆ ಬೈತಾ ಇದ್ರಿ, ಈಗ ಮನೆಯಲ್ಲೇ ಕುಡ್ತಿದ್ದಾನೆ. ಈಗ ಏನಂತೀರ? ನಿಮ್ಮ ಮನೇಲಿ ಗಂಡ್ಮಕ್ಳು ಇದ್ರಲ್ವ ಚಂದ್ರಣ್ಣ? ಅವ್ರು ಕೊಡ್ತಿದ್ರೆ ನಿಂಗೆ ನೋವಾಗ್ತಾ ಇರ್ಲಿಲ್ವಾ? ಆಗ ನಾವು ನಿನ್ನ ಅದೇ ತರ ಕೇಳಿದ್ರೆ ನಿಂಗೆ ಬೇಜಾರಾಗ್ತಾ ಇರ್ಲಿಲ್ವಾ? ಹೇಳಿ ಬಿಡು ಬರುತ್ತಾ, ಅವನಿನ್ ತಪ್ಪು ಹೇಳ್ತಿದ್ದಾನ? ನಮ್ಮ ಮನೇಲಿ ಏನ್ ನಡೀತಾ ಇದೆ ಅದನ್ನ ಹೇಳ್ತಾ ಇದ್ದಾನ ಅಷ್ಟೇ. ಎಲ್ಲ ನಮ್ಮ ಹಣೆ ಬರ. ಜಯರಾಮಣ್ಣ, ನಾನು ಈ ತರ ಹೇಳ್ತಂತ ನೀವು ಬೇಜಾರು ಮಾಡ್ಕೋಬೇಡಿ. ನಿನ್ನ ಮಗ ಆ SI ಮಗಳಿಗೆ ಯಾವ ಗಳಿಗೆಯಲ್ಲಿ ತಾಳಿ ಕಟ್ಟಿದ್ನೋ ಆವಾಗಿನಿಂದ ಹಾಳಾಗೋದ. ಮನೆ ಮಗ ಕುಲ್ಗೆಟ್ ಹೋಗಿದ್ದೇವೆ, ಮನೆ ಸೊಸೆಗೆ ಹಾಕ್ಬೈತೀಯ ಚಂದ್ರು? ಅವಳು ಇರೋದಿಕ್ಕೆ ಇವನು ಇನ್ನೂ ಉಸಿರಾಡ್ತಿದ್ದಾನೆ. ಸಾಹೇಬ್ರ ಮಗಳು ನೋಡೋದಕ್ಕೆ ಹೊರಟು, ಆದ್ರೆ ಹಾಗೇನಿಲ್ಲ. ತುಂಬಾ ಒಳ್ಳೆ ಹುಡುಗಿ, ಅಪರಂಜಿ ಅಂದ್ರೂ ತಪ್ಪಾಗಲ್ಲ. ನೀನ್ ಸುಮ್ಮನೆ ಏನೇನೋ ಮಾತಾಡ್ಬೇಡ. ಸರಿಯಾಗಿ ಯಾಮರ್ಸಿದಾಳೆ ನಿಮ್ಮನ್ನ. ಚಂದ್ರು, ನನ್ನ ಸೊಸೆ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಇದೆಲ್ಲ ಯಾಕೋಬೇಕು ನಿಂಗೆ? ಸುಮ್ಮನೆ ವ್ಯಾಪಾರ ಮಾಡೋಕ್ಕಾಗಲ್ವಾ? ಹೋಗ್ ಜಯರಾಮಣ್ಣ, ನಿಮ್ ಸೊಸೆ ಏನಂತ ಮುಂದೆ ಗೊತ್ತಾಗುತ್ತೆ ನಿಮ್ಗೆ. ಹೋಗು ಹೋಗು ನರಸಿಂಹ, ನನಗೂ ಅದೇ ಬೇಕಾಗಿತ್ತು. ತಗೊಳಪ್ಪ ನರಸಿಂಹ, ಬಿಲ್ ಕೊಡು. ಸತೀಶಣ್ಣ, ಇನ್ನೊಂದು ಬಾಟ್ಲು ಕೊಡು. ಇಲ್ಲಪ್ಪ, ಫಸ್ಟ್ ಬಿಲ್ ಕೊಡು. ಏನು ನನ್ನ ಮೇಲೆ ನಂಬಿಕೆ ಇಲ್ವಾ? ಒಂದು ಕೆಲಸ ಮಾಡಿ, ಎಲ್ಲ ಒಂದು ಚೀಟಿ ಬರ್ಕೊಂಬಿಡು, ಒಟ್ಟಿಗೆ ಚಿಪ್ ತಗೊಂಡ್ಬಿಟ್ಟು. ಅಂದ್ರೆ ಈ ಕುಡ್ತಿರೋದಕ್ಕೆ ಬಿಲ್ ಕೊಡೋಕ್ಕಿಲ್ವಾ? ಕರ್ಮನೆ. ಸುಮ್ನೆ ಇರಪ್ಪ. ಹಲೋ ಮೇಡಮ್, ನಿಮ್ ಗಂಡ ಸಿಕ್ಕಾಪಟ್ಟೆ ಕುಡ್ದಿದ್ದಾನೆ ಮೇಡಮ್. ಇನ್ನೂ ಎಣ್ಣೆ ಬೇಕು ಅಂತಾನೆ ಇದ್ದಾನೆ. ಏನ್ ಮಾಡ್ಲಿ ನಾನು? ಕೊಡ್ಬೇಡ, ಒದ್ದು ಕಳ್ಸು ಅವನ್ನ. ಸರಿ ಮೇಡಮ್. ಸತೀಶ್ ಅಣ್ಣ, ಅವ್ರು ಯಾಕೆ ಫೋನ್ ಮಾಡಿದೆ ನೀನೀಗ? ಹಾಂ, ಯಾರಾದರೂ ಕೋಳಿನ ಕೇಳಿ ಕಾಲ ಹರಿತಾರ ನೋಡು? ನನಗೆ ಎಣ್ಣೆ ಬೇಕು. ಕೊಡಕ್ ಆಗಲ್ಲಯ್ಯ. ಯಾಕಯ್ಯ ಕೊಡಲ್ಲ? ಯಾಕೆ ಕೊಡಕ್ಕಾಗಲ್ಲ? ನೀನೇನೇ ಮಾಡಿದ್ರು ಕೊಡಕ್ಕಾಗಲ್ಲ. ನಾನೇನು ದುಡ್ಡು ಕೊಟ್ಟಿಲ್ವಾ ಅಥವಾ ಕೊಡಲ್ಲ ಅಂತ ಇನ್ನ?
ನಾನು ಎಷ್ಟು ದಿವಸದಿಂದ ಬರ್ತಾ ಇದ್ದೀನಿ ಬಾರಿಗೆ, ನನಗೆ ಬೇಕು ಇವಾಗ. ಬರ್ತಾರೆ, ಬಿಲ್ ಕೊಡಪ್ಪ ಈಗ. ವಾಪಸ್ ಕೊಡ್ತೀನಿ, ಕೊಡಯ್ಯ. ನನಗೆ ಬಾಟ್ಲಿ ಬೇಕು ಇವಾಗ. ಈಗಂತೂ ಕೊಡಕ್ ಯಾಕೆ ಕೊಡಕ್ಕಾಗಲ್ಲ ಅಂತ ಹೇಳು. ಬಿಲ್ ಕೊಡು. ನಾನು ಕೊಡ್ತೀನಿ ಇವಾಗ, ಬಾಟ್ಲಿ ಕೊಡು. ಜಯರಾಮಣ್ಣರೇ ಬನ್ನಿ. ಎಲ್ಲ ಬೇಕಾಗಿಲ್ಲ, ಮರ್ಯಾದೆಗೆ ಎಣ್ಣೆ ಕೊಡು, ನನಗೆ ಎಣ್ಣೆ ಬೇಕು. ನೋಡು ಜಯರಾಮಣ್ಣ, ಇಷ್ಟೊಂದು ಕುಡ್ದಿದ್ದಾನೆ, ಬಿಲ್ ಕೊಡಕ್ಕೂ ದುಡ್ಡಿಲ್ಲ, ಆದ್ರೂ ಎಣ್ಣೆ ಬೇಕು ಅಂತಂದಾನೆ. ಫಸ್ಟ್ ಕರ್ಕೊಂಡೋಗೋಣ ಇಲ್ಲಿ. ಬಾಟ್ಲಿ ಬೇಕು ಅಷ್ಟೇ, ಬಾಟ್ಲಿ ಬೇಕು. ಅಯ್ಯೋ, ಈ ಅಕ್ಕ ಈಗಲೇ ಫೋನ್ ಮಾಡ್ಬೇಕಿತ್ತಾ? ನೀನೇನು ಮಾತಾಡ್ಬೇಡ, ನಾನು ಹೇಳೋದನ್ನ ಮಾತ್ರ ಕೇಳಿಸ್ಕೊ. ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಳಗ್ ಬಾ. ಯಾಕೆ? ಚಂದಮಾಮನ್ ತೋರಿಸ್ತೀನಿ. ಹಚ್ಕೊಂಡು ಬೆಳಗ್ಗೆ ಹೊತ್ತು ಚಂದಮಾವ ಕಾಣಿಸ್ತಾನ? ಬೆಳಗ್ಗೆ ಹೊತ್ತು ಸೂರ್ಯ ಅಲ್ವೇನ್ರಿ ಕಾಣಿಸೋದು? ಅಲ್ವಾ? ತಟ್ಟಿ ನೀನು ಯಾರ ಹತ್ರನು ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ? ಅದು ಸೈಲೆಂಟ್ ಆಗಿ ನಾನು ಹೇಳೋದನ್ನ ಕೇಳಿಸ್ಕೊ. ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಳಗ್ ಬಾ, ಯೋಗ ಮಾಡ್ಬೇಕು ಅಷ್ಟೇ. ಅದು ಬೇರೆ ಮಾಡ್ಬೇಕಾ? ಹೌದು. ಬಲೆ ಕಿಲ್ಲಾಡಿದ್ದಾರೆ ಇವರು. ದೀಪ ಅವ್ರೆ, ಸೊಂಟನ ಒಟ್ಟೋಯ್ತಾ? ಅಮ್ಮ, ಅಯ್ಯೋ ತುಂಬಾ ನೋವ್ತಿದೆ ಹಚ್ಕೊಂಡು. ಪಾಪ ರೇ, ನಿಂತ್ಕೊಳ್ರಿ, ಮಾಡ್ತಾರೆ. ಏನೋ ನಮ್ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ಸಿಕ್ತಿತ್ತು, ಅದ್ರ ಫೋನ್ ಬಂದು ಎಲ್ಲ ಹಾಳು ಮಾಡ್ಬಿಟ್ಟು. ಯಾರು ಫೋನ್ ಮಾಡಿದ್ದು? ಹೇಳಲ್ಲ. ಓಹೋ, ಸೀಕ್ರೆಟ್. ಓ, ನೀನ್ ನನ್ನ ಹತ್ರ ಸಿಗರೇಟ್ ಮಾಡಲ್ವಾ? ಸಿಗರೇಟ್ ಅಲ್ಲ ರೀ, ಸೀಕ್ರೆಟ್. ಏನೋ ಅದೇ. ನೀವು ನಂಗೆ ಎಲ್ಲ ಹೇಳ್ತೀರಾ ಇಲ್ಲ ತಾನೆ? ಹಂಗೆ ನಾನು ನಿಮ್ಗೆ ಏನು ಹೇಳಲ್ಲ. ಆಯ್ತಾಯ್ತು, ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಫೋರ್ಸ್ ಮಾಡಲ್ಲ. ಟೈಮ್ ಆಯ್ತು, ಮಲ್ಕೊಳ್ಳಿ. ಅಮ್ಮ, ಮಲ್ಕೋತೀನಿ ಆಯ್ತಾ ಹಚ್ಕೊಂಡು? ಆರು ಗಂಟೆ ಆಯ್ತು, ಇವಳಿನ್ನೂ ಬಂದೇ ಇಲ್ವಲ್ಲ. ದೀಪ ಅವ್ರೆ, ಫೋನ್ ಬರ್ತಿದೆ ನೋಡ್ರಿ. ಮಾತಾಡಿ ಹಚ್ಕೊಂಡು. ನಂದಲ್ಲ ರೀ, ನಿಮ್ ಫೋನ್ ಹೆಂಗ ಆಗ್ತಿರೋದು? ಹಚ್ಕೊಂಡು ನಿಮ್ ಪಕ್ಕ ಇರ್ಬೇಕು ನೋಡ್ರಿ.